ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಬಿಟ್ಟಿನ ಪೂಜೆ ಮಾಡೋದು ನೋಡಿರಿ ಅನ್ಕೊಂತೀನಿ. ಇವಾಗ ಇವು ಕಾಳು ಇದ್ವು, ಒಂದಿಷ್ಟು ಕಾಳು ಒಗ್ಗರಣೆ ಹಾಕೀನಿ. ಇವು ದಪ್ಪನ ಕಾಳು, ಇವಕ್ಕೆ ಅಂಬ್ರಿ ಕಾಳು ಅಂತಾರೆ. ಒಂದಿಷ್ಟು ರಾತ್ರಿನೇ ನೆನೆ ಇಟ್ಟಿದ್ದೆ. ಅವು ಕುಕ್ಕರ್ನಾಗೆ 4 ಸೀಟಿ ಕುದಿಸ್ಕೊಂಡು ಒಗ್ಗರಣೆ ಹಾಕೀನಿ. ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಅಕ್ಕಿ ತೊಳೆದು ಇಟ್ಕೊಂಡಿನಿ. ಈ ಒಗ್ಗರಣೆ ಹಾಕಿ ರೈಸ್ ಮಾಡ್ತೀನಿ. ರೈಸ್ ಆದಮೇಲೆ ಸ್ವಲ್ಪ ಗೋಬಿ ಹೂವು ಮಾಡ್ಕೊಂಡಿನಿ, ಕೊಯ್ದಿಟ್ಕೊಂಡಿನಿಲ್ಲ. ಅವ್ರಿಗೆ ನಾಷ್ಟ ಮಾಡಿಸಿ ಕಳಿಸೀನಿ. ಅಷ್ಟೊತ್ತಿಗೆ ಈಗ 1:30 ಎಲ್ಲ ಬರ್ತಾರೆ, ಕಾಲೇಜಿಗೆ ಹೋದವರು. ಇಲ್ಲಿ ಕಾಲೇಜ್ ಹತ್ರ ಐತೆ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರುತ್ತಾರೆ. ಹಾಗಾಗಿ ಜಲ್ದಿ ಮಾಡಕತ್ತೀನಿ. ಗೋಬಿ ಹೂವು ಇದು ಸ್ವಲ್ಪ ಕಾಯಿಪಲ್ಲೆ ಮಾಡ್ಕೊಳಕತ್ತೀನಿ. ಇದು ಬ್ಯಾಳಿಗೆ ರೆಡಿ ಮಾಡಿಡಕತ್ತೀನಿ. ಸಾರಿಗೆ ಒಂದಿಷ್ಟು ಕೊತ್ತಂಬರಿ, ಬೆಳ್ಳುಳ್ಳಿ ಜಜ್ಜಿ ಹಾಕೀನಿ. ಒಂದಿಷ್ಟು ಬ್ಯಾಳೆ ತೊಳೆದು ಹಾಕಿದೆ. ಒಂದಿಷ್ಟು ಟಮಾಟಿ, ಮಸಾಲೆ, ಖಾರ, ಅರಿಶಿನ ಎಲ್ಲ ಹಾಕಿ ಇದನ್ನು ಮುಚ್ಚಿಟ್ಟೆ. ಇದು ಕಾಯಿಪಲ್ಲೆ ರೆಡಿ ಆಗತ್ತವ. ಈ ರೆಡಿ ಆದಮೇಲೆ ಆ ಕಡೆ ಇಟ್ಕೇಸಿ ಇದು ಸ್ವಲ್ಪ ಬ್ಯಾಳೆ ಒಂದು 4 ಸೀಟಿ ಕುದಿಸ್ಕೊಂಡು ರೊಟ್ಟಿ ಮಾಡಕತ್ತೀನಿ. ರೊಟ್ಟಿ ಮಾಡಿ ಕೈ ತೊಗೊಳತ್ತಿಗೆ ಬಂದೇ ಬಿಡ್ತಾರೆ ನೋಡ್ರಿ. ಟೈಮು ಜಲ್ದಿ ಹೋಗತ್ತಾರೆ. ಈಗ ಒಂದು 4 ರೊಟ್ಟಿ ಮಾಡೋದ್ರಾಗ ಬಂದೇ ಬಿಟ್ರು. ಅವ್ರಿಗೆ ಹಂಗೆ ರೊಟ್ಟಿ ಮಾಡ್ಕೊಂತ ಊಟಕ್ಕೆ ಕೊಟ್ಟೀನಿ. ಮತ್ತು ಊಟ ಮಾಡಿ ಹೋಗ್ತಾರೆ ಅವರು. ಸಾಯಂಕಾಲ ತನಕ ಇರ್ತದೆ, 5 ಗಂಟೆ.